ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. 30 ಡೇಸ್ ಚಾಲೆಂಜಲ್ಲಿ ಡೇ 6 ಡಯಟ್ ಹೇಗೆಲ್ಲ ಹೋಯ್ತು ಅಂತ ನೋಡೋಣ ಬನ್ನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ನನ್ನ ವೆಯ್ಟ್ ನಿನ್ನೆ ಬಂದುಬಿಟ್ಟು 76.300 ಗ್ರಾಮ್ ಇತ್ತು. ಆದರೆ ಫ್ರೆಂಡ್ಸ್ ಇವತ್ತು 76.650 ತೋರಿಸ್ತಿದೆ. ಸೊ ಫ್ರೆಂಡ್ಸ್, ನಾನು ನಿನ್ನೆ ಚೀಟ್ ಮೀಲ್ ಮಾಡಿದೆ, ಪಾನಿಪುರಿ ತಿಂದಿದ್ದೆ ಫ್ರೆಂಡ್ ಜೊತೆ ಹೋಗಿ. ವೆಯ್ಟ್ ಚೆಕ್ ಮಾಡಿದ್ಮೇಲೆ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಉದಯ ಮ್ಯೂಸಿಕಲ್ಲಿ ಹಾಡು ಬರ್ತಾಯಿತ್ತು, ಅದನ್ನು ನೋಡ್ಕೊಂಡು ಹಾಗೇ ಬಿಸಿನೀರು ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕುಡ್ಕೊಂಡೆ. ಬಿಸಿನೀರು ಕುಡಿದ ನಂತರ ನಾನು ಪಾರ್ಕಿಗೆ ಹೋದೆ. ಪಾರ್ಕಿಗೆ ಹೋಗೋಷ್ಟೊತ್ತಿಗೆ 7 o'clock ಆಗಿತ್ತು. ಸೊ ಪಾರ್ಕಲ್ಲಿ ನಾನು 2 ರೌಂಡ್ ವಾಕಿಂಗ್ ಮಾಡಿಕೊಂಡು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಕೊಂಡೆ ಸ್ನೇಹಿತರೆ. ಇವತ್ತು ಸಂಡೇ ಅಲ್ವಾ, ಸೊ ಮಕ್ಕಳು ಎಲ್ಲ ಪಾರ್ಕಲ್ಲಿ ಆಟ ಆಡ್ತಾಯಿದ್ರು, ಅದನ್ನು ಸ್ವಲ್ಪ ತಗೊಂಡೆ. ದೊಡ್ಡವರೆಲ್ಲ ಶಟ್ಲ್ಗೆ ಆಟಾಡ್ತಾಯಿದ್ರು. ಪಾರ್ಕಲ್ಲಿ ತುಂಬ ಜನನೇ ಇದ್ದರು ಇವತ್ತು ಹೇಳ್ಬೇಕಂದ್ರೆ. ನಾನು ಮನೆಗೆ ಬಂದಿದ್ದ ತಕ್ಷಣ ಟಿಫನ್ನು ಮತ್ತು ಲಂಚ್ ನಾನು 12 ಗಂಟೆ ಆಗಿತ್ತು. ಆವಾಗ ಏನು ತೊಗೊಂಡೆ ಅಂದರೆ, ನಾನು 2 ಚಪಾತಿ, ಅದ್ರ ಜೊತೆಗೆ ಮೊಟ್ಟೆ ಸಾಂಬಾರು ಮಾಡಿದ್ದೆ, ಅದ್ರ ಜೊತೆಗೆ 1 ಕ್ಯಾರೆಟು ಮತ್ತು ಸ್ವಲ್ಪ ಚಟ್ನಿ ತೊಗೊಂಡಿದ್ದೆ. ಸೀರಿಯಲ್ ಏನೋ ಬರ್ತಾಯಿತ್ತು, ಅದನ್ನು ನೋಡಿಕೊಂಡು ಹಾಗೇ ತಿಂದ್ಕೊಂಡೆ. ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ನಾನು 4:30 ಅಷ್ಟೊತ್ತಿಗೆ ನಾನು ಕಲ್ಲಂಗಡಿ ಹಣ್ಣು ತಗೊಂಡೆ. ನೈಟ್ ಡಿನ್ನರ್ ಬಂದುಬಿಟ್ಟು ನಾನು 7 o'clock ಅಷ್ಟೊತ್ತಿಗೆ ತೊಗೊಂಡೆ. ಏನು ತೊಗೊಂಡೆ ಅಂದರೆ 2 ಆಮ್ಲೆಟ್ ತೊಗೊಂಡೆ. ಸೊ ನೈಟ್ ಡಿನ್ನರ್ಗೆ ನಾನು ಆಮ್ಲೆಟ್ ಮಾಡ್ತಾಯಿದ್ದೀನಿ. ಆಮ್ಲೆಟ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲನಾಗಿ ಆಲ್ರೆಡಿ ಒಂದು ಬಟ್ಲಲ್ಲಿ ನಾನು ಆಲ್ರೆಡಿ ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಮೊಟ್ಟೆ ಒಡೆದು ಅದ್ರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹಚ್ಚಿರೋವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬಿಸಿಯಾದ ಹೆಂಚ ಮೇಲೆ ಹಾಕ್ಕೊಂಡು 2 ಆಮ್ಲೆಟ್ ಹಾಕ್ಕೊಂಡೆ. ಸೊ ನನ್ನ ಡಿನ್ನರ್ ಬಂದುಬಿಟ್ಟು ಇವತ್ತು ಜಸ್ಟ್ 2 ಆಮ್ಲೆಟ್ ಅಷ್ಟೇ. ಈ ಆಮ್ಲೆಟಲ್ಲಿ ಪ್ರೋಟೀನ್ ಎಲ್ಲ ಸಿಗುತ್ತೆ, ಎಗ್ಗಲ್ಲಿ ಪ್ರೋಟೀನ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಅಮೃತಧಾರೆ ಸೀರಿಯಲ್ ನೋಡಿಕೊಂಡು ನನ್ನ ಡಿನ್ನರ್ನ ನಾನು ಎಂಜಾಯ್ ಮಾಡ್ಕೊಂಡು ತಿಂದೆ. ನಮ್ಮ ಮಾಮನೂ ಅಷ್ಟೇ ಸ್ವಲ್ಪ ಏನೋ ಮಾತಾಡ್ತಾಯಿದ್ರು, ಅವ್ರ ಜೊತೆ ಹಂಗೆ ಮಾತಾಡಿಕೊಂಡು ಅಮೃತಧಾರೆ ಸೀರಿಯಲ್ ನೋಡ್ಕೊಂಡು ನಾನು ಊಟ ಮಾಡಿದೆ. ಇದಾಗಿತ್ತು ನನ್ನ ಇವತ್ತಿನ ಡೇ 6 ಡಯಟ್. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.